ಅದೇ ನಮ್ಮ ಮಗು ಸಾವಿನ ಬಗ್ಗೆ ನಾನು ಬೇರೆ ಜಿಲ್ಲೆಗಳಲ್ಲಿ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಬಟ್ ನಾನು ಡೇ ಒನ್ನಿಂದನೂ SP ಅವರು ಶ್ರೀನಿವಾಸ್ ಗೌಡ್ರ ಜೊತೆ ಪ್ರತಿದಿನ ನಾನು ಮಾತಾಡ್ತಾ ಇದ್ದೆ. ಅವ್ರು ನನಗೆ ಆ ಟೈಮ್ಲಿ ಏನಾಗ್ತಾಯಿದೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ನೆನ್ನೆನೂ ಸಹ ಮಹಿಳಾ ಆಯೋಗಕ್ಕೆ ಕೆಲವೊಂದು ಆ್ಯಕ್ಟಿವಿಸ್ಟ್ಗಳೆಲ್ಲ ಬಂದು ಕೆಲವೊಂದು ಪ್ರಶ್ನೆಗಳನ್ನೆಲ್ಲ ಮಾಡಿ ನನಗೆ ಒಂದು ಕಂಪ್ಲೇಂಟ್ನ ಸಬ್ಮಿಟ್ ಮಾಡಿದರು. ಸೊ ಅದನ್ನೆಲ್ಲ ನಾನು ತಗೊಂಡೆ. ನಾನು SP ಅವ್ರ ಜೊತೆ ಕೂತ್ಕೊಂಡು ಅದ್ರ ಬಗ್ಗೆ ವಿವರವಾಗಿ ನಾನು ಅವ್ರ ಹತ್ರ ಪ್ರತಿಯೊಂದಕ್ಕೂ ನಾನು ಉತ್ತರವನ್ನು ಪಡ್ಕೊಂಡೆ. ಮೊದಲು ಎಲ್ಲರಿಗೂ ಏನು ಅನ್ನಿಸ್ತಾ ಇದ್ದಿದ್ದು ಮರ್ಡರ್ ಅಂತ ಅನ್ನಿಸ್ತಾ ಇದ್ದಿದ್ದು. ಸೊ ಇದಕ್ಕೆ ಅವರು ಹೇಳಿದ್ದು ಏನಂದರೆ, ಇಲ್ಲೇ ಆ ಟ್ರ್ಯಾಕ್ ಆ ಮಗುವಿಗೆ ಎಲ್ಲಿ ಟ್ರೈನ್ ಹೊಡೆಯುತ್ತಲ್ಲ ಆ ಟ್ರ್ಯಾಕ್ ಪಕ್ಕಕ್ಕೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಲ್ವೇಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಂದರೆ ರೈಲ್ವೆ ಟ್ರ್ಯಾಕ್ ಅಥವಾ ರೈಲ್ಸಿಂದ ಯಾವುದಾದ್ರೂ ಡಿಸಾಸ್ಟರ್ ಆದರೆ, ಏನಾದರೂ ಅನಾಹುತಗಳಾದರೆ ಹೇಗೆ ನಾವು ಅದನ್ನು ಸಂಭಾಳಿಸಬೇಕು ಅನ್ನೋದಕ್ಕೆ ಒಂದು ಇನ್ಸ್ಟಿಟ್ಯೂಟೇ ಇದೆ. ಅಲ್ಲಿಂದ ಸುಮಾರು 300 ಮೀಟರ್ಸ್, ಅಂದರೆ 300 ಮೀಟ್ರ್ ಪಕ್ಕಕ್ಕೇ ಅವ್ರ ಸಲುವಾಗಿ ಕೆಲವೊಂದೆಲ್ಲ CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಅದ್ರ ಫುಟೇಜ್ ಇವ್ರು ತೊಗೊಂಡು ಆ ಮಗು 5 ಕಾಲಿಗೆ ಮನೆ ಬಿಡುತ್ತೆ. ಅವ್ರ ಅಕ್ಕನ ಜೊತೆ ಸ್ವಲ್ಪ ಏನೋ ಜಗಳ ಮಾಡ್ಕೊಳ್ತಾಳೆ. ಅದನ್ನೂ ಸಹ ಅವರು ಎಕ್ಸ್ಪರ್ಟ್ ಟ್ರೈನರ್ನ ಕರ್ಕೊಂಡು ಬಂದು ಆ ಮಗು ಇದ್ದಾಳೆ, ಅವಳಿಗೂ ಮಾತು ಬರೋದಿಲ್ಲ. ಸೊ ಅವಳು ಹೇಳ್ತಾಳಂತೆ, ಹಿಂಗೆ ನನಗೂ ಅವಳಿಗೆ ಸುಮ್ಮನೆ ಏನೋ ಒಂದು ಸಣ್ಣ ಇದಕ್ಕೆ ಜಗಳ ಆಯಿತು ಮಾತಾಡೋದ್ರಲ್ಲಿ. ಸೊ ನಂತರ ಆ ಮಗು ಪಾಸ್ ಆಗುತ್ತೆ. ಅಲ್ಲಿ ಟೀಮ್ ಆರೋ ತಾಯಿನೂ ಹೇಳ್ತಾಳೆ ಹೀಗೆ ಹೋದ್ಲು ಅಂಥೇಳಿ. ನಂತರ ಅದೆಲ್ಲ CCTVನಲ್ಲಿ ಕ್ಯಾಪ್ಚರ್ ಆಗಿದೆ. ಆ CCTV ಕ್ಯಾಮ್ರಾ ಇಲ್ಲ ಅಂದಿದ್ರೆ ಅದೂ ಕಷ್ಟ ಆಗ್ತಾಯಿತ್ತು. ಅದನ್ನು ಹೈದರಾಬಾದಿಗೆ ಕಳಿಸಿ ಆ ಫುಟೇಜಸ್ನ ತೊಗೊಂಡಿದ್ದು ನನಗೆ ಸಂಪೂರ್ಣ ವಿಡಿಯೋವನ್ನು ತೋರಿಸಿದ್ದಾರೆ. 6 ಗಂಟೆ 3 ನಿಮಿಷಕ್ಕೆ ಎಲ್ಲಿದ್ದಾಳೆ, 6:07 ಎಲ್ಲಿದೆ, 6:08 ಟ್ರೈನ್ ಹೊಡೆದಿರೋದು, ಅದು ಪೂರ್ತಿ ಆ ವಿಡಿಯೋದಲ್ಲಿ ಪೂರ್ತಿ ಕ್ಯಾಪ್ಚರ್ ಆಗಿದೆ. ಅದು ಒಂದು. ಸೊ ಅದು ಹೇಳುತ್ತೆ ಇದು ಯಾರೂ ಮರ್ಡರ್ ಮಾಡಿಲ್ಲ ಅಂತ.